ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಬ್ಯಾಚುಲರ್ಸ್ ಕಿಚನ್. ಇವತ್ತು ನಾನು ಹೇಳಕ್ಕೆ ಬಂದಿರೋದೇನು ಅಂದರೆ ಹೆಣ್ಮಕ್ಳ ಸಮಸ್ಯೆ, ಅಂದರೆ ನಮ್ಮ ಸಮಸ್ಯೆ ನಮ್ಮದು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಸಹ ಮುಟ್ಟಿನ ಸಮಸ್ಯೆ ಅನುಭವಿಸ್ತಾನೆ ಇರ್ತೀರ. ಆ ಮುಟ್ಟಿನ ಸಮಸ್ಯೆ ಬಗ್ಗೆ ನಾನು ಕೆಲವೊಂದಷ್ಟು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ಮೊದಲನೇದಾಗಿ 11 ವರ್ಷ ಹೆಣ್ಮಕ್ಳಿಂದ ಹಿಡಿದು 20 ವರ್ಷದ ಹೆಣ್ಮಕ್ಳವರೆಗೂ ಮುಟ್ಟಿನ ಸಮಸ್ಯೆ ತುಂಬ ಅಧಿಕವಾಗಿ ಅನುಭವಿಸ್ತಿದ್ದಾರೆ. ಹೇಗೆ ಅಂತಂದರೆ ಸರಿಯಾಗಿ ತಿಂಗಳ ಮುಟ್ಟಾಗದೇ ಇರೋದು, ಅದ್ರ ಜೊತೆಲೇ ಗರ್ಭಾಶಯದಲ್ಲಿ ಸಿಸ್ಟ್ ಅಂತ ಹೇಳ್ತಾರೆ, ಸಣ್ಣ ಸಣ್ಣ ನೀರಿನ ಗುಳ್ಳೆಗಳ ಹಾಗೆ ಸಣ್ಣ ಗುಳ್ಳೆಗಳು. ಆಮೇಲೆ PCOS ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ PCOS ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಹಾಗಾಗಿ ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಕ್ಲಿಯರ್ ಆಗತ್ತೆ. ಸೊ ಸಣ್ಣ ಹೆಣ್ಮಕ್ಳದ್ದು ಈಗ ನಾನು ಮಾತಾಡ್ತಿರೋದು ಸಣ್ಣ ಹೆಣ್ಮಕ್ಳದ್ದು. ಸೊ ಆ ಹೆಣ್ಮಕ್ಳಲ್ಲಿ ಏನು ಅಂತಂದರೆ, ಈಗ 11 ವರ್ಷದ ಹೆಣ್ಮಕ್ಳು ಸರ್ವೇ ಸಾಧಾರಣವಾಗಿ ಮುಟ್ಟಾಗಿದ ತಕ್ಷಣ 1-2 ವರ್ಷ ಅವ್ರಿಗೆ ಅದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್, ಅಂದರೆ ಆ ಹಾರ್ಮೋನ್ಸ್ ಸೆಟಪ್ ಆಗಲಿಕ್ಕೆ, ಆ ಬಾಡಿಗೆ ಹೊಂದಾಣಿಕೆ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದರೆ 2 ವರ್ಷದವರೆಗೂ 2 ತಿಂಗಳು ಅಥವಾ 3 ತಿಂಗಳು ಅಥವಾ ಆಗದೇ ಇರೋದು ಅಥವಾ 6 ತಿಂಗಳಿಗೂ ಈ ರೀತಿ ಆಗುವಂಥ ಸಾಮಾನ್ಯ ಸಮಸ್ಯೆ ಇದ್ದೇ ಇರುತ್ತೆ. ಸೊ ಅದು ಆಗಿ ಸರಿಯಾಗಿ ಮುಟ್ಟೆ ಆಗ್ತಾ ಇಲ್ಲ, ಮೆಚರ್ಡ್ ಆಗಿ 3 ವರ್ಷ ಅಥವಾ 4 ವರ್ಷ ಆಯಿತು, ಸರಿಯಾಗಿ ಮುಟ್ಟ ಆಗ್ತಾ ಇಲ್ಲ, 4 ತಿಂಗಳಿಗೊಂದ್ಸಲ ಆಗ್ತಾ ಇದೆ, 5 ತಿಂಗಳಿಗೊಂದ್ಸಲ ಆಗ್ತಿದೆ, 2 ವರ್ಷ ಅಂತ ಗ್ರೇಸಿಂಗ್ ಪೀರಿಯಡ್ ಇರುತ್ತೆ. ಅದಕ್ಕೆ 2 ವರ್ಷವರೆಗೂ ನೀವು ಕಾಯ್ಬೋದು. 2 ವರ್ಷ ಆದಮೇಲೂ ನಿಮ್ಗೆ ಅದೇ ಸರ್ವೇ ಸಾಮಾನ್ಯ ಆಗ್ತಾ ಇದೆ ಅಂದರೆ ದಯವಿಟ್ಟು ನಿಮ್ಮ ಹತ್ರದಲ್ಲಿರೋ ಗೈನಕಾಲಜಿಸ್ಟ್ನ ದಯವಿಟ್ಟು ಒಂದ್ಸಲ ಮೀಟ್ ಮಾಡಿ, ನಿಮ್ಮ ಮಗುನ ಕರ್ಕೊಂಡೋಗಿ ಮೀಟ್ ಮಾಡಿ. ಯಾಕೆ ಅಂತಂದರೆ ಇರ್ರೆಗ್ಯುಲರ್ ಸೈಕಲ್ಸ್ ಜಾಸ್ತಿ ಆದಾಗೆಲ್ಲ ಹೆಣ್ಮಕ್ಳಿಗೆ ಅಂಡಾಣುಗಳ ಬೆಳವಣಿಗೆ ಕಮ್ಮಿ ಆಗತ್ತೆ. ಹಾಗೆ PCOS ಪ್ರಾಬ್ಲಮ್ ಇರುತ್ತೆ. ಇದನ್ನು ತಡೆಗಟ್ಟೋದು ಹೇಗೆ ಅಂತಂದರೆ, ಹೆಣ್ಮಕ್ಳು ಫಿಸಿಕಲಿ ಆ್ಯಕ್ಟಿವಿಟಿ ಇರಬೇಕು. ಎಕ್ಸಸೈಸು, ವಾಕಿಂಗು, ಜಾಗಿಂಗು, ಸೈಕ್ಲಿಂಗು ಇದನ್ನೆಲ್ಲ ಮಾಡೋದು ಒಳ್ಳೆಯದು ನನ್ನ ಪ್ರಕಾರ. ಸೊ ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಸ್ಟ್ರೆಸ್ ತಗೊಳ್ದೇ ಇರೋದು. ಅವಳು ಅಷ್ಟು ಮಾರ್ಕ್ಸ್ ತೊಗೊಂಡ್ಬಿಟ್ಲು, ನಾನು ನೆಕ್ಸ್ಟ್ ಈ ಥರ ತೊಗೋಬೇಕು, ಇವಳಕಿನ್ನ ಹೆಚ್ಚಾಗಿ ತೊಗೋಬೇಕು, ಓದು ಬರೀ ಓದೋದ್ರಿಂದ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡದೇ ಇರೋದ್ರಿಂದನೂ ಸಹ ಒಂದೊಂದ್ಸಲ ಮುಟ್ಟಿನ ಸಮಸ್ಯೆ ನಮಗೆ ಆಗ್ತಾ ಇರುತ್ತೆ. ಇನ್ನು ಸರಿಯಾಗಿ ಫುಡ್ಡು, ಜಂಕ್ ಫುಡ್, ದಯವಿಟ್ಟು ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. ಮನೇಲಿರೋ ಫುಡ್ನೇ, ನಿಮ್ಗೆ ಹಾಸ್ಟೆಲಲ್ಲಿ ಈಗಂತೂ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಸಹ ಹಾಸ್ಟೆಲಲ್ಲೇ ಇರ್ತಿದ್ದೀರಾ. ಸೊ ಹಾಸ್ಟೆಲಲ್ಲಿ ಏನು ಫುಡ್ಡು ಹೆಲ್ದಿ ಫುಡ್ ಕೊಡ್ತಾರೋ ದಯವಿಟ್ಟು ಅದನ್ನು ತಗೊಳ್ಳಿ. ಜಂಕ್ ಫುಡ್ನ ದಯವಿಟ್ಟು ಅವಾಯ್ಡ್ ಮಾಡಿ. ನಾನು ಹೇಳೋ ಪ್ರಕಾರ 100% ನೀವು ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು. ಆ ಜಂಕ್ ಫುಡ್ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೂ ನಿಜವಾಗ್ಲೂ ಇಶ್ಯೂಸ್ ಬರುತ್ತೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಜಂಕ್ ಫುಡ್ನ ಬಿಟ್ಬಿಡಿ, ಕಂಪ್ಲೀಟಾಗಿ ಬಿಟ್ಟರೆ ಒಳ್ಳೆಯದು. ಬಿಡೋಕ್ಕಾಗದೇ ಇರೋರು ವಾರಕ್ಕೊಂದ್ಸಲ ಮಾಡಿದ್ರು, ವಾರಕ್ಕೆ ಒಂದ್ಸಲ ಜಂಕ್ ಫುಡ್ ತೊಗೊಂಡ್ರು ಓಕೆ. ಆದಷ್ಟು ಮನೆ ಊಟನ ಬಳಸಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಬೇರೆ ಹೆಣ್ಮಕ್ಳುಗಳಲ್ಲಿ ಏನು ಹೇಳಬೇಕು ಅಂತಂದರೆ, ಸಿಸ್ಟು ಆಲ್ಮೋಸ್ಟ್ ಎಲ್ಲರಿಗೂ ಇತ್ತೀಚಿನ ದಿನಗಳಲ್ಲಿ ಸಿಸ್ಟು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಸೊ ನೀವು ಹಾಸ್ಪಿಟ್ಲಿಗೆ ಹೋದರೆ ನಿಮಗೆ ಡಾಕ್ಟ್ರು ಸ್ಕ್ಯಾನ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಎಲ್ಲನೂ ಮಾಡಿ ನಿಮಗೆ ಕೆಲವೊಂದಿಷ್ಟು ಟ್ಯಾಬ್ಲೆಟ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ದಯವಿಟ್ಟು ಅದನ್ನು ಫಾಲೋ ಅಪ್ ಮಾಡಿ. ಈಗ ನಿಮಗೆ 15 ದಿವಸದ ಮಟ್ಟಿಗೆ 21 ದಿವಸದ ಮಟ್ಟಿಗೆ ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟಾಗ ಅದನ್ನು ಕರೆಕ್ಟಾಗಿ ತೊಗೊಂಡು ಮತ್ತೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಯಾವ ಡಾಕ್ಟ್ರೂ ಸಹ ದುಡ್ಡಿಗೋಸ್ಕರ ನಿಮ್ಮ ಜೀವನ ಇದು ಮಾಡ್ತಿದ್ದಾರೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗಿನ ಸಮಸ್ಯೆಗಳು ತುಂಬ ಇದೆ. ಈಗಿನ ಹೆಣ್ಮಕ್ಳ ಸಮಸ್ಯೆಗಳನ್ನ ಯಾರೂ ಸಹ ಇದು ಮಾಡೋಕ್ಕಾಗ್ತಾಯಿಲ್ಲ, ತಡೆಯೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಗರ್ಭಾಶಯ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ಸೊ ಇದನ್ನು ನಾವು ನಿಲ್ಲಿಸಬೇಕು, ಇದನ್ನು ನಾವು ಸ್ಟಾಪ್ ಮಾಡಬೇಕು ನಮ್ಮ ಇಂಡಿಯಾದಲ್ಲಿ ಅಂತಂದರೆ ಫಸ್ಟ್ ನಾವು ಹೆಣ್ಮಕ್ಳು ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಳೋದನ್ನು ಕಲಿಬೇಕು. ಅಧಿಕವಾಗಿ ನೀರು ಕುಡೀರಿ, ಮನೆ ಊಟನೇ ಮಾಡಿ, ಜಂಕ್ ಫುಡ್ನ ದಯವಿಟ್ಟು ಬಿಡಿ. ಹಾಗೆ ಸ್ಟ್ರೆಸ್ ತೊಗೊಳ್ಳೋದನ್ನು ಕಮ್ಮಿ ಮಾಡಿ. ನಿಮ್ಮ ಮುಟ್ಟಿನ ಸಮಸ್ಯೆ ಬಗೆಹರಿಯುತ್ತೆ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಫಾಲೋ ಅಪ್ ಮಾಡೋದು ಬಹಳ ಮುಖ್ಯ. ನೀವು 1 ತಿಂಗಳು ಹೋಗಿ 2ನೇ ತಿಂಗಳಿಗೆ ಬಿಡೋದು, 3ನೇ ತಿಂಗಳಿಗೆ ಹೋಗೋದು, ಆ ಥರ ಎಲ್ಲ ದಯವಿಟ್ಟು ಮಾಡಬೇಡಿ. ನಿಮ್ಮನ್ನ ಎಷ್ಟು ದಿವ್ಸಕ್ಕೆ ಬಾ ಅಂತ ಹೇಳಿರ್ತಾರೋ ಅದೇ ದಿವಸಕ್ಕೇ ಹೋಗೋದು ನಿಮಗೆ ಉತ್ತಮವಾದದ್ದು. ಹಾಗೆ ಇನ್ನೊಂದು ವ್ಯಾಕ್ಸಿನೇಷನ್ ಬಗ್ಗೆ ನಾನು ಹೇಳಬೇಕು ಅಂತ ಬಂದಿದ್ದೀನಿ.
ಅದು ಏನು ಅಂತಂದರೆ ಗರ್ಭಾಶಯ ಕ್ಯಾನ್ಸರ್ನ ತಡೆಗಟ್ಟೋ ವ್ಯಾಕ್ಸಿನೇಷನ್ನು. ಸೊ 9 ವರ್ಷದ ಹೆಣ್ಮಕ್ಳಿಂದ ಹಿಡಿದು 26 ವರ್ಷದ ಹೆಣ್ಮಕ್ಳವರೆಗೂ ವ್ಯಾಕ್ಸಿನೇಷನ್ನ ಕೊಡ್ತಾರೆ. ಎಲ್ಲರೂ ದಯವಿಟ್ಟು ಆ ವ್ಯಾಕ್ಸಿನೇಷನ್ನ ತಗೊಳ್ಳಿ. 9 ವರ್ಷದ ಹೆಣ್ಮಕ್ಳಿಂದ ಹಿಡಿದು 14 ವರ್ಷದ ಹೆಣ್ಮಕ್ಳವರೆಗೂ 2 ಡೋಸೇಜ್ ಇರುತ್ತೆ. ಮೊದಲನೇ ತಿಂಗಳಿಂದ ಹಿಡಿದು 6ನೇ ತಿಂಗಳಿಗೆ ಮೊದಲನೇದು 1 ಡೋಸೇಜ್ ಆಯಿತು ಅಂದರೆ ಅಲ್ಲಿಂದ ಹಿಡಿದು 6ನೇ ತಿಂಗಳಿಗೆ ಇನ್ನೊಂದು ಡೋಸೇಜ್ ಇರುತ್ತೆ. ಸೊ 15 ವರ್ಷದ ಹೆಣ್ಮಕ್ಳಿಂದ ಹಿಡಿದು 26 ವರ್ಷದ ಹೆಣ್ಮಕ್ಳವರೆಗೂ 3 ಡೋಸೇಜ್ ತೊಗೋಬೇಕಾಗ್ತಾ ಇರುತ್ತೆ. ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇದನ್ನು ಇಂಜೆಕ್ಷನ್ ತಗೊಳ್ಳೋದ್ರಿಂದ, ಈ ವ್ಯಾಕ್ಸಿನ್ನ ತಗೊಳ್ಳೋದ್ರಿಂದ ತಡೆಗಟ್ಟಬಹುದು, ಬರದೇ ಇರೋ ಹಾಗೆ ತಡೆಗಟ್ಟಬಹುದು. ಆದರೆ 100% ಯಾರೂ ಗ್ಯಾರಂಟಿ ಕೊಡೋದಿಲ್ಲ. 100% ಎಲ್ಲೂ ಇಲ್ಲ, ಬರೋದೇ ಇಲ್ಲ ಅಂತ. ಬರದೇ ಇರೋ ಹಾಗೆ ತಡೆಗಟ್ಬೋದು, ಪ್ರಯತ್ನ ಪಡ್ಬೋದು. ಒಂದು ಪ್ರಯತ್ನನ ನಾವು ಪಡ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಗರ್ಭಾಶಯದ ಕ್ಯಾನ್ಸರು ಅಧಿಕವಾಗಿದೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ಲರ ಹತ್ರನೂ ಒಂದೇ, ದಯವಿಟ್ಟು ಸರ್ವೋವ್ಯಾಕ್ ವ್ಯಾಕ್ಸಿನ್ನ ತಗೊಳ್ಳಿ. ಗರ್ಭಾಶಯ ಕ್ಯಾನ್ಸರ್ನ ತಡೆಗಟ್ಟಿ, ಆದಷ್ಟು ತಡೆಗಟ್ಟೋಣ. ಇದು ನಮ್ಮೆಲ್ಲರ ಒಳ್ಳೆಯ ಉದ್ದೇಶಕ್ಕಾಗಿ ಮಾತ್ರ. ಹಾಗೆ ಇದು ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ನನ್ನ ಅಭಿಪ್ರಾಯಗಳನ್ನ ಇಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ಆ ವ್ಯಾಕ್ಸಿನ್ ಬಗ್ಗೆ ಯಾರಿಗಾದ್ರೂ ಇನ್ನೂ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅವ್ರಿಗೆ DM ಮಾಡ್ತೀನಿ, ಪರ್ಸ್ನಲ್ ಆಗಿ ಮೇಲ್ ಕಳಿಸ್ತೀನಿ. ಧನ್ಯವಾದ.